ಅಕ್ಷಿ ಅಕ್ಷಿ ಏಯ್, ಪುಣ್ಯನ್ ಡ್ರೆಸ್ ನೀನ್ ಯಾಕೆ ಹಾಕೊಂಡಿದ್ಯಾ? ಪುಣ್ಯ ಅಂತ ಕರೆದಿದ್ದಕ್ಕೆ ಮಾತಿಗೆಲ್ಲ ಹ್ಞೂ ಅಂತೀಯಾ? ಅಷ್ಟಕ್ಕೆ ಈ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಯಜಮಾನ್ರೆ, ಅದು ಅಮ್ಮವ್ರೆ. ಕತ್ತೆ ತಂದು ಇವತ್ ನಿನ್ ಕತೆ ಮುಗಿದ್ ಕಣೆ. ಇರು ಪುಣ್ಯ, ನಿಂತ್ಕೋ ಪುಣ್ಯ. ಬೇಡ ನನಗೆ ಬೇಡ. ಇವತ್ ನಿನ್ ಕತೆ ಮುಗೀತು. ಹೇಯ್, ನನ್ ಕೈಗೆ ಸಿಗಲ್ವಾ? ನಿಂತ್ಕೋ ಬೇಡ ನೀನು. ನಿಂತ್ಕೋ ಪುಣ್ಯ. ಇವತ್ತಿನ ಬಿಡಲ್ಲ. ಬೇಡ. ನೀನ್ ಮುತ್ಕೊಡ್ಬೇಕಾ ಅಥವಾ ನಾನೇ ನಿಂಗ್ ಮುತ್ಕೊಡ್ಬೇಕಾ? ನೀನು ನೀನು ನಿಜವಾಗ್ಲೂ ಮುತ್ಕೊಡ್ತೀಯಾ? ಹೌದು. ಯಾಕೆ ನಾನು ನಿಂಗ್ ಮುತ್ಕೊಡ್ಬಾರ್ದಾ? ಆದ್ರೂ ನಿಂಗೆ ಅಷ್ಟು ಅನುಮಾನ ಇದ್ರೆ ಬೇಡ ಬಿಡು, ನಾನು ಹೋಗ್ತೀನಿ. ಏಯ್, ಹಾಗಲ್ಲ. ಸರಿ, ಕೊಡು. ಕಣ್ಮುಚ್ಕೋ. ನಾನಾ? ಯಾಕೆ? ಕಣ್ಮುಚ್ಕೋ. ಸರಿ. ಅನಿರುದ್ಧ್, ಹೋಲಿ ಶುಭಾಶಯಗಳು. ಅಯ್ಯೋ, ನಿನ್ನ ಮೆಂಟಲ್ ತಂದು ಇವತ್ ಯಾವ ಸೀಮೆ ಹೋಳಿನೇ? ಏನು ಎಲ್ಲ ತಪ್ಪು ನೀನ್ ಮಾಡಿ ನನಗೆ ಹೇಳ್ತಿದ್ಯಲ್ಲ? ನಾನಾ? ಇವಾಗ ನಾನೇನ್ ಮಾಡ್ದೆ? ಪ್ರೀತಿಸ್ತಾ ಇರೋ ಹುಡುಗಿನ ಮುಟ್ಟಿದ ಹಾಗೆ ನಿನಗೆ ಗೊತ್ತಾಗ್ಬಿಡ್ಬೇಕು. ಅಂಥದ್ರಲ್ಲಿ ಹೋಗಿ ಕೆಲ್ಸದವಳಿಗೆ ಮುತ್ಕೊಡಕ್ ಹೋಗಿದ್ಯಲ್ಲ? ನೀನೇನೋ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅನ್ಕೊಂಡಿದ್ದೆ, ಆದ್ರೆ ಇಂಥವನು ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನೇನೋ ನಿನ್ ಡ್ರೆಸ್ ನೋಡಿ ನೀನು ಅಂತ ಕಮಿಟ್ ಆದೆ. ನಂಗೇನ್ ಗೊತ್ತಿತ್ತು ನೀನ್ ಬೇಕು ಅಂತ ನಿನ್ ಡ್ರೆಸ್ನ ಕೆಲ್ಸದವಳಿಗೆ ಕೊಡ್ತೀಯಾ ಅಂತ. ಓಹೋ, ಅಂದ್ರೆ ಕಡ್ಡಿಗೆ ಸೀರೆ ಉಡ್ಸಿದ್ರು ನಿನ್ಗದ್ ಪುಣ್ಯನ್ ತರನೇ ಕಾಣ್ಸತ್ತಾ? ಹಾಗಾದ್ರೆ ಹೋಗು, ನನ್ ಸೀರೆ ಕೊಡ್ತೀನಿ, ತಗೊಂಡ್ ಹೋಗಿ ಕಡ್ಡಿಗೆ ಕಟ್ಟಿ ಮುತ್ಕೊಡು. ಅಬ್ಬಬ್ಬಬ್ಬಾ, ಅದ್ ಹಾಗಲ್ವೇ? ಅಷ್ಟಕ್ಕೂ ನೀನ್ ಯಾರಿಗ್ ಮುತ್ಕೊಟ್ರೆ ನನ್ಗೇನು? ಹಾ? ಒಂದ್ ಕೆಲ್ಸ ಮಾಡ್ಲಾ? ಹೇಗಿದ್ರು ಮುಖಕ್ ಚೆನ್ನಾಗಿ ಟೊಮೆಟೊ ಹಚ್ಚಾಗಿದೆ, ಸ್ವಲ್ಪ ಉಪ್ಪು ಖಾರನು ಸೇರ್ಸಿದ್ರೆ ಅದನ್ನೇ ನಿಮ್ ಇಂಗ್ಲಿಷ್ ಅವ್ರ ತರ ತಿನ್ಬೋದು. ನೀನು ಇನ್ ಒಂದ್ ನಿಮಿಷ ಹೀಗೆ ನಿಂತ್ರೆ ವಾಂತಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಶ್ ಆಗಿ ಬಂದು ನಿನ್ನ ಆಮೇಲೆ ನೋಡ್ಕೋತೀನಿ. ಪರ್ಣಿಕಾ, ಎದ್ದೇಳಮ್ಮ, ಬೆಳಗಾಯ್ತು. ಪರ್ಣಿಕಾ, 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 ಎದ್ದೇಳೆ. ನನ್ ಕೈಲಿ ಅಲ್ಲಾಡಕ್ ಆಗ್ತಿಲ್ಲಮ್ಮ. ಇದಕ್ಕೂ ಮುಂಚೆ ಯಾವತ್ತೂ ಈ ತರ ಆಗಿಲ್ಲಮ್ಮ. ನಿನಗೇನಾಗಲ್ಲಮ್ಮ, ನಿನಗೇನಾಗಲ್ಲ. ಒಂದ್ಸರಿ ಪ್ರಯತ್ನ ಮಾಡೆ.
ಪರ್ನಿ, ಪೂರ್ತಿಯಾಗಿ ಹಾವು ಆಗದೆ, ಪೂರ್ತಿಯಾಗಿ ಮನುಷ್ಯಳು ಆಗದೆ, ಎಂತ ಪರಿಸ್ಥಿತಿ ತಂದ್ಕೊಂಡಿದ್ಯೆ? ಅಮ್ಮ, ನನ್ ಕೈಲಿ ಅಲ್ಲಾಡಕ್ ಆಗ್ತಿಲ್ಲಮ್ಮ. ಈ ತರ ಅರ್ಥ ಹಾವಾಗಿದ್ರೆ ಇದನ್ನ ಯಾರಾದ್ರೂ ನೋಡಿದ್ರೆ, ಈ ವಿಷಯ ಅಣ್ಣನ್ಗೇನಾದ್ರೂ ಗೊತ್ತಾದ್ರೆ? ಅಮ್ಮ, ನನ್ ಕೈಲಿ ಆಗ್ತಿಲ್ಲಮ್ಮ. ಅಯ್ಯೋ ಭದ್ರಾ, ಪರ್ಣಿಕಾ, ಅಮ್ಮ, ಮಾವಯ್ಯ, ಪರ್ಣಿಕಾ, ಮಾವಯ್ಯ. ನೀನ್ ಭಯ ಪಡ್ಬೇಡ, ನಾನಿದ್ದೀನಲ್ವಾ, ನಾನಿದ್ದೀನಿ. ಭದ್ರಾ, ನಿನ್ನೆ ನಿದ್ದೆ ಮಾಡ್ತಿದ್ಯಾ? ಅಣ್ಣ, ಎದ್ದಿದ್ದೀನಿ. ಬೇಗ ಎದ್ದು ಪೂಜೆಗೆ ತಯಾರಿ ಮಾಡ್ಕೋ. 10 ನಿಮಿಷ ಬಂದ್ಬಿಡ್ತೀನಿ ಅಣ್ಣ. ಸರಿ, ಬೇಗ ಬನ್ನಿ. ಸರಿ ಅಣ್ಣ. ಅಮ್ಮ, ಹಸುವಿಗೆ ಹೊಟ್ಟೆ ಕಿವುಚಿದಂಗ ಆಗ್ತಿದ್ಯಮ್ಮ. ಅಮ್ಮ, ಹಸುವನ್ ತಡ್ಕೊಳಕ್ ಆಗ್ತಿಲ್ಲಮ್ಮ. ತಗೊಂಡ್ಬರ್ತೀನಿ, ಇಲ್ಲೇ ಇರು. ನಾನು ಈಗಲೇ ಹೋಗಿ ತಗೊಂಡ್ ಬಂದ್ಬಿಡ್ತೀನಮ್ಮ. ಏನ್ ಪೂಜೆನೋ ಏನ್ ವ್ರತನೋ, ಹೊಟ್ಟೆ ಹಸಿತಿದ್ರು ಏನು ತಿನ್ನೋಂಗಿಲ್ಲ, ಏನು ಕುಡಿಯಂಗೂ ಇಲ್ಲ. ಎಲ್ಲದಕ್ಕೂ ಬರೀ ರೂಲ್ಸು. ಹೌದು, ಈ ಬಿಂದಿಗೆಲೇನಿದೆ? ಶಿವಯ್ಯನ ಅಭಿಷೇಕಕ್ಕೆ ಗೋಮಾತೆ ಹಾಲು. ಏನ್ ಶಿವಪ್ಪ ಇದು? ನಮಗಾದ್ರೆ ಒಂದು ಗ್ಲಾಸ್ ಹಾಲು ಕೂಡ ಕುಡಿಯಂಗಿಲ್ಲ, ಆದ್ರೆ ನಿನಗ್ ಮಾತ್ರ ಬಿಂದಿಗೆ ಗಟ್ಲೆ ಹಾಲು ಕೊಡ್ತಾರೆ. ಛೇ, ಇವರಿಬ್ರು ಇಲ್ಲೇ ಇದ್ದಾರೆ. ಕನಿಷ್ಠ ಪಕ್ಷ ಫ್ರಿಜ್ಜಲ್ಲಿ ಏನಾದರೂ ಇದೆಯಾ ಅಂತ ನೋಡೋಕ್ಕೂ ಆಗಲ್ಲ. ಇವಾಗ ಏನ್ ಮಾಡ್ಲಿ? ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, 1 ನಿಮಿಷ ಕೂಡ ಇರಕ್ಕಾಗಲ್ಲ. ಹೀಗೆ ಹಾಲನ್ನೇ ಕುಡಿದು ಬಿಡ್ತೀನಿ. ಹಾಲು ಹೇಗೆ ಕಡಿಮೆ ಆಯ್ತು? ತುಂಬಾ ಹಾಕಿದ್ನಲ್ಲ. ಇದೆಲ್ಲ ನಿನ್ ಕೆಲ್ಸನಾ? ಮಾಡ್ತೀನಿ. ಅನಿರುದ್ಧ್, ನೀನ್ ಮಾಡಿದ್ ಸ್ವಲ್ಪನೂ ಸರಿ ಇಲ್ಲ. ನಾನೇನ್ ಮಾಡ್ದೆ? ಆಹಾ, ಏನು ಗೊತ್ತಿಲ್ದೇ ಇರೋ ಅಮಾಯಕಂತರ ಇರೋದ್ ನೋಡು. ನಿನ್ಗೆ ಹೀಗಲ್ಲ, ಮಾಡ್ತೀನಿರು. ಪುಣ್ಯ, ಹೇ ಹೀಗ್ ಪುಣ್ಯ, ಕಟ್ ಹಾಕಿದ್ರೆ ಏನ್ ಮಾಡ್ತಾ ಇದೀಯ? ಮಾಡ್ತೀನಿರು. ಕೈನ ಯಾಕೆ ಕಟ್ತಾ ಇದೀಯಾ? ಪುಣ್ಯ, ಹೇಳ್ತೀನಿ. ಬಿಡು ಪುಣ್ಯ. ಹೇ, ಅಯ್ಯೋ ಪುಣ್ಯ, ಬಿಡು ಪುಣ್ಯ. ಹೇ, ಇವಾಗ ನೋಡ್ತೀನಿ ಬಿಂದ್ಗೆಲಿರೋ ಹಾಲು ಹೇಗ್ ಖಾಲಿ ಆಗುತ್ತೆ ಅಂತ. ಪ್ಲೀಸ್ ಪುಣ್ಯ. ಇಲ್ಲ ಅಂದೆ ಅಲ್ವಾ? ಇಲ್ಲ. ಪ್ಲೀಸ್.
ಅಣ್ಣ ಇವಾಗ ಕತ್ತಿ ಯಾಕೆ ತಗೊಂಡ್ ಬರ್ತಾ ಇದ್ದಾನೆ? ಒಂದ್ ವೇಳೆ ಪರ್ಣಿಕಾ ಹಾವಾಗಿರೋದನ್ನ ನೋಡ್ಬಿಡಿದಾನ? ಅಣ್ಣ ಬಿಡು ಪುಣ್ಯ, ಇಲ್ಲ ನನ್ಗೇನು ಅನ್ನಲ್ಲ. ಗೊತ್ತಿಲ್ಲ. ಪುಣ್ಯ, ಪುಣ್ಯ ಈ ಕಡೆ ಬಾ, ನಿನ್ ಹಿಂದೆ ಹಾವಿದೆ. ಹಸುವಾಗ್ತಿದೆ ಅಂತ ಇಲ್ಲಿದ್ದಿದ್ದ ಹಾಲನ್ನೆಲ್ಲ ಕುಡ್ದುಬಿಟ್ಟೆ. ಇವಾಗ ಅಲ್ಲಾಡಕ್ಕೆ ಆಗ್ತಿಲ್ವಲ್ಲ. ಶಿವನಿಗೋಸ್ಕರ ಇಟ್ಟಿರುವಂತ ಗೋಮಾತೆ ಹಾಲನ್ನ ಕುಡಿದು ಅಪವಿತ್ರ ಮಾಡಿದೆ. ಇದನ್ನ ಏನೋ ನಡೆದು ಹೋಯ್ತು, ಬಿಟ್ಬಿಡಿ. ಅದಕ್ಕೆ ಹಸುವಾಗಿತ್ತೋ ಏನೋ. ಯಾವ ನಾಗಮ್ಮ ಆದ್ರೂ ದೈವನೇ ಅಲ್ವಾ? ಪುಣ್ಯ, ನೀನ್ ಹೇಳೋ ಹಾಗೆ ದೈವ ಸರ್ಪವಾಗಿದ್ರೆ ಇದು ಶಿವನಿಗೋಸ್ಕರ ಇಟ್ಟಿರೋ ಹಾಲನ್ನ ಕುಡಿತಿರ್ಲಿಲ್ಲ. ನನಗೆ ಯಾಕೋ ಶತ್ರುಗಳು ಕಳ್ಸಿರೋ ಸರ್ಪ ತರ ಕಾಣಿಸ್ತಿದೆ. ಈ ಕಡೆ ಬಾ ಪುಣ್ಯ, ಇದ್ರ ರುಂಡ ಮುಂಡ ಬೇರ್ಪಡಿಸ್ಬಿಡ್ತೀನಿ. ಯಾರದು? ಕೈ ಬಿಡು ಭದ್ರಾ. ಬೇಡ ಅಣ್ಣ. ಅಣ್ಣ ಅಮ್ಮ ಬಂದ್ಯಾ? ಇವಾಗ ನೀನೇ ಕಾಪಾಡ್ಬೇಕು. ನೀನ್ ಇದ್ರ ಪ್ರಾಣನ ಕಾಪಾಡ್ತಿದ್ಯಾ? ಏನಣ್ಣ ನೀನ್ ಮಾಡ್ತಾ ಇರೋಂಥ ಕೆಲ್ಸ? ಒಂದ್ ಕಡೆ ಶಿವ ಪೂಜೆ ಮಾಡ್ಬೇಕು ಅಂತ್ಯಾ, ಈಗ ನೋಡಿದ್ರೆ ಹಾವನ್ ಸಾಯ್ಸಕ್ ಬಂದಿದ್ಯಾ? ಹಾವು ಸಾಕ್ಷಾತ್ ಶಿವನಿಗೆ ಮಗನ್ ತರ ಅಣ್ಣ. ಇನ್ನಿ ಹಾವಂದ್ರೆ ಶಿವನ ಕೊರಳಲ್ಲಿರೋ ವಾಸುಕಿ ಪ್ರತಿರೂಪ. ಆ ಶಿವನಿಂದ ಒಳ್ಳೇದಾಗ್ಲಿ ಅಂತ ನಾವು ಪೂಜೆ ಮಾಡ್ತಾ ಇದ್ರೆ ನಾವ್ ಹೀಗ್ ಮಾಡಿದ್ರೆ ನಮ್ಗೆ ಆಶೀರ್ವಾದ ಮಾಡ್ತಾನ ಅಣ್ಣ? ಅಮ್ಮ, ನನ್ ಮಗಳಿಗೇನೂ ಆಗಿಲ್ಲ. ಯೋಚನೆ ಮಾಡಿದ್ರೆ ನೀನ್ ಹೇಳ್ತಿರೋದೇ ಸರಿ ಅನಿಸ್ತಿದೆ ಭದ್ರಾ. ಆ ಹಾವಿಗೆ ಆಯುಷ್ಯ ಗಟ್ಟಿ ಇರಬೇಕು. ಇವತ್ತು ನಿನ್ನಿಂದ ಅದು ಬದುಕುಳಿತು, ಇಲ್ಲಂದ್ರೆ ತುಂಡು ತುಂಡ ಕತ್ತರಿಸ್ತಿದ್ದೆ. ಅಬ್ಬಾ, ಒಂದು ಕ್ಷಣಕ್ಕೆ ಮಾವಯ್ಯ ಯಮಧರ್ಮರಾಯನ್ ತರ ಕತ್ತಿ ಯಮ ಭಾಷೆ ತರ ಕಾಣಿಸ್ಬಿಡ್ತು. ನನ್ ಶತ್ರು ಆದ್ರೂ ಪುಣ್ಯ ಸಾಯಿಸೋವಾಗ ಮಾವಯ್ಯನ್ ತಡೆದ್ಲು. ಅಮ್ಮ ಬಂದು ನನ್ ಪ್ರಾಣ ಕಾಪಾಡಿದ್ರು. ಈಗ ಸತ್ತು ಸತ್ತು ಬದುಕೋದಕ್ಕಿಂತ ಸಾಯೋದೆ ಒಳ್ಳೇದು ಅನ್ನಿಸ್ತದೆ. ಪರ್ಣಿಕಾ, 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 ಪರ್ಣಿಕಾ. ಏಯ್, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಒಂದು ಕ್ಷಣ ಸುಮ್ಮನೆ ಇರಕ್ಕಾಗ್ಲಿಲ್ವಾ? ನಾನು ಹೋಗಿ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲೇ. ಹೌದು, ಹುಚ್ಚು. ಎಲ್ಲ ಗೊತ್ತಿರೋ ಹೆತ್ತ ತಾಯಿನೇ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇನ್ನು ಉಳಿದವರು ಹೇಗೆ ಅರ್ಥ ಮಾಡ್ಕೋತಾರಮ್ಮ? ಪರ್ಣಿಕಾ, ನಾನು ಅರ್ಥ ಮಾಡ್ಕೊಳ್ತಿಲ್ವಾ? ಅರ್ಥನೇ ಮಾಡ್ಕೊಳ್ದೆ ನಿನ್ಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಾ? ನಾನು ಆ ರೀತಿ ಹೇಳಿಲ್ಲಮ್ಮ. ಯಾವಾಗ್ಲೂ ಇಲ್ದೇ ಇರೋ ಹಸುವು ಒಂದು ಕ್ಷಣನೂ ಕೂಡ ನನಗ್ ತಡ್ಕೊಳಕ್ಕಾಗ್ಲಿಲ್ಲ. ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ನಾನು ಬರೋದು ಒಂದು ಕ್ಷಣ ತಡ ಆಗಿದ್ದಿದ್ರೆ ಇಷ್ಟೊದ್ಗಾಗ್ಲೇ ನಿಮ್ಮ ಮಾವಯ್ಯನ ಕೈಯಲ್ಲಿ 2 ತುಂಡು ಆಗಿರ್ತಾ ಇದ್ದೆ. ಅತ್ತೆ ಹಾವು ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ? ನಾಗ ಜಾತಿ ಅಂದ್ರೇನು ಕೋಪ ಮಾಡ್ಕೊಳ್ಳೋ ಇವರು ಹಾವು ಜೊತೆ ಮಾತಾಡ್ತಿದ್ದಾರೆ ಅಂದ್ರೇನು? ಇಲ್ಲೇನೋ ನಡೀತಿದೆ.
ಇನ್ನೊಂದ್ ಸಾರಿ ನಿಮ್ಮ ಮಾವಯ್ಯನ ಕಣ್ಣಿಗೆ ಬಿದ್ರೆ ಖಂಡಿತ ಸಾಯಿಸ್ಬಿಡ್ತಾನೆ. ಅನುಮಾನ ಬಂದು ನಿನ್ ಹಿಂದೆ ಬಿದ್ರೆ ನಾನೇನಾದ್ರೂ ಮಾಡಕ್ಕಾಗುತ್ತಾ? ಪ್ರತಿದಿನ ಅವನ್ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಹುಷಾರಾಗಿರ್ಬೇಕೆ. ಅತ್ತೆ, ನೀನು ಹೊರಗೋಗು. ಅನಿರುದ್ಧ ಏನಾದ್ರೂ ನೋಡಿದ್ರೆ ನಿನ್ ಮೇಲೆ ಅನುಮಾನ ಬರುತ್ತೆ. ಬೇಗ ಆಚೆ ಹೋಗು. ಅತ್ತೆ, ಏನನಿರುದ್? ಯಾಕೆ ಹಾಗೆ ನೋಡ್ತಿದ್ಯಾ? ಏನಾದ್ರೂ ಬೇಕಿತ್ತಾ? ನಾನು ನೋಡ್ದೆ ಅತ್ತೆ. ನೀವು ಹಾವು ಜೊತೆ ಮಾತಾಡೋದನ್ನ ನಾನು ನೋಡ್ದೆ. ನಾಗಜಾತಿ ನಾಗರ ಹಾವು ನೋಡಿದ್ರೆ ಅಸಹ್ಯ ಪಡ್ಕೊಳ್ಳೋ ನೀವು ಹಾವು ಜೊತೆ ಮಾತಾಡೋದು ಅಂದ್ರೆ ಏನು? ಆ ಹಾವು ಎಲ್ಲೋಯ್ತು ಅತ್ತೆ? ಅದು ಹೌದು, ನೀವಿಷ್ಟು ಬದಲಾಗಿದ್ದು ಹೇಗತ್ತೆ? ಕಿಚನಲ್ಲಿ ಅಪ್ಪನ ಕೈಯಿಂದ ಆ ಹಾವನ್ನ ಕಾಪಾಡಿದ್ರಿ. ಇವಾಗ ನೋಡಿದ್ರೆ ನೀವು ಇಲ್ಲಿಗೆ ಬಂದು ಆ ಹಾವು ಜೊತೆ ಮಾತಾಡ್ತಾ ಇದ್ರಿ. ಒಂದ್ ವೇಳೆ ನೀವು ಆ ಹಾವನ್ನ ಮಗಳು ತರ ಸಾಕ್ತಾ ಇದ್ದೀರಾ ಹೇಗೆ? ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಡೋ ಏನೋ? ಅಂದ್ರೆ ಹಾವನ್ನ ಯಾರಾದ್ರೂ ಸಾಕ್ತಾರ ಅನಿರುದ್? ಅದರಲ್ಲೂ ನಾವು ಗರುಡ ವಂಶದವರು. ಅಣ್ಣ ಮಾಡ್ತಿರೋ ಪೂಜೆಗೆ ಯಾವ್ದು ತೊಂದರೆ ಅಥವಾ ಶಾಪ ಆಗ್ಬಾರ್ದು ಅಂತ ಹಾವನ್ನ ಸಾಯಿಸ್ಬಿಡಿ ಅಂತ ಅಡ್ಡ ಬಂದೆ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಅಲ್ಲೋಡು, ಆ ಹಾವು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದೆ. ಅದಕ್ಕೆ ಇನ್ ಯಾವತ್ತೂ ಇಲ್ಲಿಗೆ ಬರ್ಬೇಡ, ಬಂದ್ರೆ ಇನ್ ಯಾವತ್ತೂ ನೀನ್ ವಾಪಸ್ ಹೋಗೋದಿಲ್ಲ ಅಂತ ಮತ್ತೆ ಹೇಳಿ ಕಳಿಸ್ತೆ ಅನಿರುದ್. ಅಷ್ಟ್ರಲ್ಲಿ ನೀನ್ ಬಂದೆ. ಏನೋಪ್ಪ, ನೀವು ಹೇಳೋದನ್ನ ನಂಬೇಕು ಅನ್ಕೊಂಡ್ರು ನೀವು ಒಳ್ಳೆ ಕೆಲಸ ಮಾಡಿದಿರಾ ಅಂತ ನನ್ನ ಕೈಯಲ್ಲಂತೂ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ನಿಮ್ಮ ಮತ್ತೆ ಯಾವತ್ತೂ ಒಳ್ಳೆ ಕೆಲಸ ಮಾಡೋದೇ ಇಲ್ವಾ? ಒಳ್ಳೆ ಕೆಲಸ ಅಂದ್ರೆ 4 ಜನಕ್ಕೆ ಒಳ್ಳೇದಾಗಬೇಕು. ನಿಮಗೆ ಮಾತ್ರ ಒಳ್ಳೇದಾಗದಲ್ಲ ಅತ್ತೆ. ಇದೆಲ್ಲ ನಂಗೆ ಯಾಕೆ ಬಿಡಿ, ನಾನು ಹೊರಡ್ತೀನಿ. ಬೀದಿಲ್ ಹೋಗೋ ನಾಯಿ ಕೂಡ ಒಂದು ದಿನ ತಾನು ಸಿಂಹ ಅಂತ ಅಂದ್ಕೊಳ್ಳೋದು ಅಂದ್ರೆ ಇದೇ ಅನಿರುದ್. ಅಮ್ಮ, ಪರ್ಣಿಕಾ, ಅಮ್ಮ, ಏನ್ ದರಿದ್ರ ನಮ್ಮ ಇದು. ಪ್ರತಿ ಕ್ಷಣನೂ ಭಯದಲ್ಲೇ ಬದುಕ್ತಾ ಇದ್ದೀನಿ. ನಾವ್ಯಾಕೆ ಭಯ ಪಡಬೇಕು? ಭಯ ಪಡಬಾರ್ದೆ. ಅನಿರುದ್ಗೆ ನಮ್ಮ ಅಣ್ಣ ಜೊತೆಯಾಗಿದ್ದಾರೆ. ಅದಕ್ಕೆ ಅವನ ಪ್ರೀತಿಗೆ ಬಲ ಬಂದಂಗಾಗಿದೆ. ಅವರಿಬ್ಬರನ್ನು ದೂರ ಮಾಡಿ ಅವ್ರ ಪ್ರೀತಿಗೆ ಶಕ್ತಿ ಇಲ್ದಿರೋ ಹಂಗೆ ಮಾಡಬೇಕು. ಅವರಿಬ್ಬರನ್ನು ಶತ್ರುಗಳನ್ನಾಗಿ ಮಾಡ್ತೀನಿ. ಈ ಭದ್ರ ಬೇಟೆ ಹೇಗಾಡ್ತಾಳೆ ಅಂತ ನಮ್ಮ ಅಣ್ಣನಿಗೊಂದ್ಸರಿ ತೋರಿಸ್ತೀನಿ. ಯಜಮಾನ್ರು ಎರಡೂರು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಯೋಚಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಾಗಮಣಿನ್ ಸಂಪಾದಿಸಿ ಯಜಮಾನ್ರ ಕೊಟ್ಟು ಶಿವಯ್ಯನ್ ಮುಂದೆ ಪ್ರತಿಷ್ಠಾಪಿಸ್ಬೇಕು. ಅನಿರುದ್, ಅನಿರುದ್, ಅನಿರುದ್! ಅಯ್ಯೋ, ಇದೇನು ಈ ಟೈಮಲ್ಲಿ ಕರೆಂಟ್ ಹೋಗಿದ್ಯಲ್ಲ?